ಫ್ರಿಡ್ಜ್ ಮತ್ತು ಎ ಸಿ ಹೇಗೆ ತಂಪು ಮಾಡುತ್ತವೆ? ನಾವು ಸಾಮಾನ್ಯವಾಗಿ ಫ್ರಿಡ್ಜ್ ತಂಪು ಮಾಡುತ್ತದೆ, ಎ ಸಿ ತಂಪು ಮಾಡುತ್ತದೆ ಅಂತ ಹೇಳುತ್ತೇವೆ. ಆದರೆ ನಿಜವಾಗಿ ಫ್ರಿಡ್ಜ್ ಮತ್ತು ಎ ಸಿ ಒಳಗಿನ ಬಿಸಿಯನ್ನು ಹೊರಗೆ ಕಳಿಸುತ್ತವೆ. ಬಿಸಿ ಹೊರಗೆ ಹೋದಾಗ ಒಳಗೆ ತಂಪಾಗುತ್ತದೆ. ಈ ಕೆಲಸವನ್ನು ತಂಪಾಗಿಸುವ ಚಕ್ರ ಮಾಡುತ್ತದೆ. ಇದರಲ್ಲಿ ಒಂದು ವಿಶೇಷ ಗ್ಯಾಸ್ ಸುತ್ತುತ್ತಿರುತ್ತದೆ. ಅದನ್ನು ರೆಫ್ರಿಜರೆಂಟ್ ಅಂತಾರೆ. ಒಳಗಿನ ಬಿಸಿಯನ್ನು ತೆಗೆದುಕೊಂಡು ಹೊರಗೆ ಬಿಡುವುದು. ಇದನ್ನು ಒಂದು ಸಿಂಪಲ್ ಉದಾಹರಣೆಯಿಂದ ಅರ್ಥ ಮಾಡಿಕೊಳ್ಳೋಣ. ನಿಮ್ಮ ಕೈಗೆ ಸ್ವಲ್ಪ ನೀರು ಹಾಕಿ. ಸ್ವಲ್ಪ ಹೊತ್ತಿನ ನಂತರ ಕೈ ತಂಪಾಗಿ ಅನಿಸುತ್ತದೆ. ಏಕೆ? ನೀರು ನಿಮ್ಮ ಕೈಯ ಬಿಸಿಯನ್ನು ತೆಗೆದುಕೊಂಡು ಆವಿಯಾಗುತ್ತದೆ. ಆದ್ದರಿಂದ ಕೈ ತಂಪಾಗುತ್ತದೆ. ಫ್ರಿಡ್ಜ್ ಮತ್ತು ಎ ಸಿ ಕೂಡ ಇದೇ ಐಡಿಯಾ ಬಳಸುತ್ತವೆ. ಅವು ಒಳಗಿನ ಬಿಸಿಯನ್ನು ತೆಗೆದುಕೊಂಡು ಹೊರಗೆ ಬಿಡುತ್ತವೆ. ಈ ಸೈಕಲ್ನಲ್ಲಿ 4 ಮುಖ್ಯ ಪಾರ್ಟ್ಸ್ ಇವೆ. ಮೊದಲ ಪಾರ್ಟ್ ಕಂಪ್ರೆಸರ್. ಇದು ಗ್ಯಾಸನ್ನು ಬಲವಾಗಿ ಒತ್ತುತ್ತದೆ. ಒತ್ತಿದಾಗ ಗ್ಯಾಸ್ ಬಿಸಿಯಾಗುತ್ತದೆ. ಎರಡನೇ ಪಾರ್ಟ್ ಕಂಡೆನ್ಸರ್. ಇದು ಆ ಬಿಸಿಯನ್ನು ಹೊರಗಿನ ಗಾಳಿಗೆ ಬಿಡುತ್ತದೆ. ಮೂರನೇ ಪಾರ್ಟ್ ಎಕ್ಸ್ಪೆನ್ಷನ್ ವಾಲ್ವ್. ಇಲ್ಲಿ ಗ್ಯಾಸ್ ಅಥವಾ ಲಿಕ್ವಿಡ್ ಒತ್ತಡ ಕಡಿಮೆ ಆಗುತ್ತದೆ. ಒತ್ತಡ ಕಡಿಮೆಯಾದಾಗ ಅದು ತುಂಬ ತಂಪಾಗುತ್ತದೆ. ನಾಲ್ಕನೇ ಪಾರ್ಟ್ ಇವ್ಯಾಪರೇಟರ್. ಇದು ಒಳಗಿನ ಬಿಸಿಯನ್ನು ಹೀರಿಕೊಳ್ಳುತ್ತದೆ. ಫ್ರಿಡ್ಜ್ ಒಳಗಿನ ಬಿಸಿ ಅಥವಾ ರೂಮ್ ಒಳಗಿನ ಬಿಸಿ ಇದಕ್ಕೆ ಹೋಗುತ್ತದೆ. ಆದ್ದರಿಂದ ಒಳಗೆ ತಂಪಾಗುತ್ತದೆ. ಹೀಗೆ ಸೈಕಲ್ ಮತ್ತೆ ಮತ್ತೆ ನಡೆಯುತ್ತದೆ. ಸಿಂಪಲ್ ಆಗಿ ನೆನಪಿಡಿ, ಫ್ರಿಡ್ಜ್ ಮತ್ತು ಎ ಸಿ ತಂಪು ಕ್ರಿಯೇಟ್ ಮಾಡುವುದಿಲ್ಲ. ಅವು ಬಿಸಿಯನ್ನು ಹೊರಗೆ ಕಳಿಸುತ್ತವೆ. ರೆಫ್ರಿಜರೆಂಟ್ ಬಿಸಿಯನ್ನು ಕ್ಯಾರಿ ಮಾಡುತ್ತದೆ. ಕಂಪ್ರೆಸರ್ ಗ್ಯಾಸನ್ನು ಒತ್ತುತ್ತದೆ. ಕಂಡೆನ್ಸರ್ ಬಿಸಿಯನ್ನು ಹೊರಗೆ ಬಿಡುತ್ತದೆ. ಇವ್ಯಾಪರೇಟರ್ ಒಳಗಿನ ಬಿಸಿಯನ್ನು ಹೀರಿಕೊಳ್ಳುತ್ತದೆ. ಇದೇ ತಂಪಾಗಿಸುವ ಚಕ್ರ. ಪ್ರಶ್ನೆ: ಫ್ರಿಡ್ಜ್ ಅಥವಾ ಎ ಸಿ ಒಳಗಿನ ಬಿಸಿಯನ್ನು ಹೀರಿಕೊಳ್ಳುವ ಪಾರ್ಟ್ ಯಾವುದು? ಎ. ಕಂಪ್ರೆಸರ್, ಬಿ. ಇವ್ಯಾಪರೇಟರ್, ಸಿ. ಕಂಡೆನ್ಸರ್. ನಿಮ್ಮ ಆನ್ಸರನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಾಕಿ.